ಇವತ್ತು ನಾವು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಬೇಗೂರು ಗ್ರಾಮದಲ್ಲಿ ಸುಮಾರು ಒಂದು 6 ತಿಂಗಳಿಂದ ಈ ಒಂದು 10 ಎಕರೆ ಪ್ರದೇಶನ ಗುರುತಿಸಿ ಈ ಭಾಗದಲ್ಲಿರ್ತಕ್ಕಂಥ ಕಾರ್ಮಿಕರೆಲ್ಲರಿಗೂ ಕೂಡ ಏನಾದರೂ ಒಂದು ಅನುಕೂಲ ಆಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮನ ರೂಪಿಸಿಕೊಂಡು ಇವತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಕಾರ್ಮಿಕರ ಒಂದು ವಸತಿ ಶಾಲೆಯನ್ನು ಇಲ್ಲಿ 10 ಎಕರೆ ಪ್ರದೇಶದಲ್ಲಿ ಸುಮಾರು ಒಂದು 35 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಗುದ್ಲಿ ಪೂಜೆನ ಶಂಕುಸ್ಥಾಪನೆಯನ್ನು ಇವತ್ತು ಮಾಡಿದ್ದೀವಿ. 15 ತಿಂಗಳ ಒಳಗಡೆ ಇಲ್ಲಿ ಈ ಒಂದು ಶಾಲೆನ ಪ್ರಾರಂಭ ಮಾಡಿ 6ನೇ ತರಗತಿಯಿಂದ ಹಿಡಿದು 2nd PUCವರೆಗೂ ಉದ್ದೇಶ ಇರತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕಾರ್ಮಿಕರು ಹಗಲು ರಾತ್ರಿ ಯಾರು ಶ್ರಮಿಸ್ತಾರೆ ಅವ್ರ ಮಕ್ಕಳಿಗೂ ಕೂಡ ಒಳ್ಳೆಯ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ವಸತಿ ಶಾಲೆನ ಪ್ರಾರಂಭ ಮಾಡಿ 6ನೇ ತರಗತಿಗೆ ಬಿಟ್ಟು ಬಂದರೆ PUC ಮುಗಿಸೋವರೆಗೂ ಕೂಡ ಆ ಮಕ್ಕಳನ್ನ ಸುಮಾರು ಒಂದು ICSE ಅಲ್ಲ CBSE ಲೆವೆಲ್ವರೆಗೂ ಕೂಡ ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆನ ಇಲ್ಲಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಮೊದಲನೇ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಅದರಲ್ಲಿ ಮೊದಲನೇ ತಾಲೂಕು ಆಯ್ಕೆಯಾಗಿರ್ತಕ್ಕಂಥದ್ದು ಹೊಸಕೋಟೆ ತಾಲೂಕು ಅಂತೇಳಿ ಅತ್ಯಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡಣ್ಣವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಕೋರ್ತೀನಿ. ಅದೇ ವೇದಿಕೆಯಲ್ಲಿ ಸುಮಾರು 1200 ಏನಿಲ್ಲಿ ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ಕೂಡ ಸೇಫ್ಟಿ ಕಿಟ್ಗಳ ವಿತರಣೆ, ತರಬೇತಿ ಮತ್ತು ಸುಮಾರು 5 ಜನ ವಿಶೇಷ ಚೇತನರೇನಿದ್ದಾರೆ ಅವ್ರಿಗೆ ಇಲ್ಲಿ ತ್ರಿಚಕ್ರ ವಾಹನದ ವಿತರಣೆ ಕಾರ್ಯಕ್ರಮನೂ ಕೂಡ ಈ ಒಂದು ವೇದಿಕೆಯಲ್ಲಿ ಒಂದೇ ಸೂರಡಿಯಲ್ಲಿ ಇವತ್ತು ನಾವು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀವಿ.